ಹಾಯ್ ಫ್ರೆಂಡ್ಸ್, ಶಿವ ಆರ್ಟ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ ಇದೊಂದು ಚಪ್ಪಲಿ ಸ್ಟ್ಯಾಂಡ್, ಚಪ್ಪಲಿ ಇಡೋಕ್ಕೆ ಅಥವಾ ಶೂಸ್ ಇಡೋಕ್ಕೆ ಅಂತ ಒಂದು ಸ್ಟ್ಯಾಂಡ್ ತರಿಸಿದ್ದೀನಿ. ಅಂದರೆ ನಮ್ಮ ಮನೇಲಿ ಒಂದು ಚಿಕ್ಕದೊಂದು ನಾಯಿ ಇದೆ. ಆ ನಾಯಿ ಕಾಟ ಜಾಸ್ತಿ ಆಗ್ತಾಯಿತ್ತು. ನಾವು ಬಿಟ್ಟು ಒಳಗಡೆ ಹೋಗೋದಕ್ಕೂ ಮತ್ತು ತೊಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲೆಲ್ಲೋ ಒಯ್ದು ಬಿಡೋದು. ಈ ಥರ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಇರಲಿ ಅಂತ ತರಿಸಿದ್ದೀನಿ. ಅದು ಯಾವ ಥರ ಇದೆ ಅಂತ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ನಾನು ನೋಡ್ಬೋದು, ನೋಡಿ ಯಾವ ಥರ ಇದೆ ಅಂತ. ಈ ಥರ ಒಂದು ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ಮತ್ತೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡ್ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೋಡ್ತೀನಿ ಅದನ್ನು ಡೀಟೇಲಾಗಿ, ಏನು ಕಾರ್ಡು ಏನು ಅಂತ. ಏನು ವಾರಂಟಿ ಕಾರ್ಡು ಅಂತ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಇದ್ರ ಬೆಲೆ ಏನಂತ ಹೆವಿ ಬೆಲೆನೂ ಇಲ್ಲ. ಮತ್ತು ಈ ಒಂದು ಗೋಡೆಗೆ ಒಂದೆರಡು ಮೇಳೆ ಹೊಡೆದು ಹಾಕ್ಬೋದು, ಅಷ್ಟು ಲೈಟ್ ವೇಟ್ ಇದೆ. ಸ್ವಲ್ಪ ಹೈಟಾಗಿರಲಿ ಅಂತ ತರಿಸಿದ್ದೀನಿ. ಅಂದರೆ ಈಗ ನಮ್ಮದು ಅದು ನಾಯಿ ಹೇಳಿದ್ನಲ್ಲ, ನಾಯಿ ಕಾಟ ಜಾಸ್ತಿ. ನೋಡಿ, ಸ್ಕ್ರೂ ಕೊಟ್ಟಿದ್ದಾನೆ, ಸುಮಾರಷ್ಟು ಸ್ಕ್ರೂ ಇದ್ದಾವೆ. ಅದನ್ನು ಜೋಡಿಸ್ಬೇಕು. ಅದು ಹೇಗೆ ಜೋಡಿಸೋದು ಅಂತ ನೋಡೋಣ ಬನ್ನಿ. ಒಂದೊಂದಾಗಿ ಈ ಥರ ನೀಟಾಗಿ ಇಟ್ಕೊಂಡು ಜೋಡಿಸ್ಕೋಬೇಕು. ಜೋಡಿಸೋದೇ ಒಂದು ತುಂಬ ಕಷ್ಟ ಇದರಲ್ಲಿ. ಯಾಕಂದರೆ ಎಲ್ಲ ಬಿಡಿ 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 ಭಾಗಗಳು ಮಾಡಿ ಕೊಟ್ಟಿರ್ತಾರೆ, ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಇದು ತರಿಸಿರೋದು ಎಲ್ಲಿಪ್ಪ ಅಂದರೆ ಮೀಶೋದಲ್ಲಿ ತರಿಸಿದ್ದೀನಿ ನಾನು. ಮೀಶೋ ಆನ್ಲೈನ್ ಶಾಪಿಂಗ್ ಇದೆ ಅಲ್ವಾ, ಅದರಲ್ಲಿ ತರಿಸಿದ್ದೀನಿ. ನೋಡೋಣ ಯಾವ ಥರ ಇದೆ ಏನು ಅಂತ ನಿಮಗೆ ನೀಟಾಗಿ ಜೋಡಿಸ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು, ಈ ಥರ ಸ್ಕ್ರೂ ಹಾಕು ಅಂತ ಬರಬೇಕು. ನೀವು ಯಾವುದೇ ಆನ್ಲೈನ್ ಪ್ರಾಡಕ್ಟ್ ತರಿಸ್ರಿ, ಆದರೆ ಅಷ್ಟೊಂದು ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರ್ತವೆ, ಕೆಲವೊಂದು ಭಾಳ ವರ್ಸ್ಟಾಗಿರ್ತವೆ. ವರ್ಸ್ಟ್ ಅನ್ನೋದಕ್ಕಿಂತ ಇದು ಸ್ವಲ್ಪ ಅದೇ ಥರ ಬರುತ್ತೆ. ಅಂಥ ಏನು ಹೆವಿ ಬಿಲ್ಡ್ ಕ್ವಾಲಿಟಿನೂ ಇಲ್ಲ, ಒಂದು ಮೀಡಿಯಮ್ ರೇಂಜಾಗಿ. ಆದರೆ ಚಪ್ಪಲಿ ಇಡೋಕ್ಕೇನು ಇದು ಇಲ್ಲ, ಸಮಸ್ಯೆ ಇಲ್ಲ. ಆ ಥರ ಏನು ಇದು ಅನಿಸಲ್ಲ, ಇಡ್ಬೋದು. ಒಂದು ಗೋಡೆಗೆ ಇದನ್ನು ಒಂದೆರಡು ಮಳೆ ತೊಗೊಂಡು ಹೊಡೆದ್ಬಿಟ್ಟು ಹಾಕಿಬಿಟ್ಟು ನೇತಾಕಿ ಇಡ್ಬೋದು. ನೋಡಿ, ಈ ಥರ ಜೋಡಿಸ್ಕೋಬೇಕಾಗತ್ತೆ ನೀಟಾಗಿ. ಈ ಥರ ನೀಟಾಗಿ ಜೋಡಿಸ್ಕೊಂಡು ಇಡಬೇಕಾಗತ್ತೆ. ಆನ್ಲೈನ್ ಶಾಪಿಂಗ್ ತರಿಸ್ಬೋದು, ತರಿಸಿ ನೀವು, ಚೆನ್ನಾಗಿದೆ, ಪರವಾಗಿಲ್ಲ. ಆದರೆ ಅಂಥ ಬಿಲ್ಡ್ ಕ್ವಾಲಿಟಿ ಅಂತೂ ಇಲ್ಲ. ಇದು ನಿಮಗೆ ಹಾಕಿರ್ತೇನೆ ನಾನು, ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಇದ್ರ ಬೆಲೆನೂ ಏನಂತ ಹೆವಿ ಬೆಲೆ ಇಲ್ಲ. ಭಾಳ ಅಂದರೆ ಒಂದು 200ಇಂದ 230 250ವರೆಗೂ ಅಷ್ಟೇ ಇದೆ. ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇದು ನಿಮಗೆ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಇನ್ನು ಯಾವ ಥರ ಆಗುತ್ತೆ ಅಂತ. ಈ ಥರ ಬರುತ್ತೆ. ನಾನು ಇವಾಗ ತರಿಸಿದ್ದೀನಿ ಸುಮಾರು ಆನ್ಲೈನಲ್ಲಿ, ಅದು ಇದು ತರಿಸ್ತಾ ಇರ್ತೀನಿ. ಏನೋ ಬೇಕು ಅನಿಸಿದರೆ ತರಿಸ್ತಾ ಇರ್ತೀನಿ. ಇವಾಗ ಮೊನ್ನೆ ಒಂದು ಲಕ್ಷ್ಮಣ ಫಲ ತರಿಸಿದ್ದೆ, ಗೊತ್ತಾ ನಿಮಗೆ? ವಿಡಿಯೋ ಹಾಕಿದ್ದೀನಿ ನಾನು ನಿಮಗೆ. ಲಕ್ಷ್ಮಣ ಫಲ ತರಿಸಿದ್ದೀನಿ. ಆಮೇಲೆ ನೆಕ್ಸ್ಟ್ ಒಂದು ಸ್ವೀಟ್ ಲೆಮನ್ ಗಿಡ ತರಿಸಿದ್ದೀನಿ. ಅವೆಲ್ಲ ಚೆನ್ನಾಗಿದ್ದಾವೆ. ಅವು ಗಿಡಗಳು ಅಲ್ವಾ, ಚೆನ್ನಾಗಿ ಪ್ಯಾಕ್ ಮಾಡಿ ಚೆನ್ನಾಗಿ ಇದು ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿದೆ ಅವೆಲ್ಲ. ನೋಡಬೇಕು, ಅದು ಇನ್ನು ಮುಂದೆ ಬೆಳವಣಿಗೆ ಯಾವ ಥರ ಆಗುತ್ತೆ, ನಾವು ಬೆಳೆಸೋದು ಯಾವ ಥರ ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ ಗಿಡಗಳನ್ನ. ಇದು ಬಂದ್ಬಿಟ್ಟು ಮೀಶೋದಲ್ಲಿ ತರಿಸಿದ್ದೀನಿ. ಅದು ಅಮೆಝಾನಲ್ಲಿ ತರಿಸಿದ್ದೆ, ಇದು ಮೀಶೋದಲ್ಲಿ ತರಿಸಿದ್ದೀನಿ. ನೋಡಿ, ಈ ಥರ ಒಂದೊಂದು ಸ್ಕ್ರೂ, ಸುಮಾರು ಸ್ಕ್ರೂ ಕೊಟ್ಟಿದ್ದಾನೆ ಇದಕ್ಕೆ. ಒಂದು 2 3 4 ಒಂದು 5, ಭಾಳ ಅಂದರೆ ಒಂದು 5 6 ಕೊಡೋಬಿಟ್ಟು ಸುಮಾರು ಒಂದು 10 15 ಸ್ಕ್ರೂ ಕೊಟ್ಟಿದ್ದಾನೆ.
ಎಲ್ಲ ಕಡೆ ಹಂಗೆ ಜೋಡಿಸ್ಕೊಂಡು ಹೋಗ್ಬೇಕು. ಕ್ವಾಲಿಟಿ ಅಂತ ರೇಂಜ್ ಬಿಲ್ಡ್ ಕ್ವಾಲಿಟಿ ಅಂತೂ ಇಲ್ಲ, ಮಿನಿಮಮ್ ಆಗಿದೆ, ನಾರ್ಮಲ್ಲು. ಏನೋ ಅನುಕೂಲ ಆಗುತ್ತೆ. ನೀವು ಬೇಕಾದರೆ ತರಿಸಿ ಒಂದು ನೋಡಿ, ಚೆಕ್ ಮಾಡಿ. ಅಂದರೆ ಅಲ್ಲೇ ಇಲ್ಲೇ ಬಿಟ್ಟಿರ್ತಾರೆ ಕೆಳಗಡೆ, ಏನೋ ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಅನ್ನೋ ಬದಲು ಶೂ ಚಪ್ಪಲು ಒಂದು ಹತ್ರ ನೀಟಾಗಿ ಇಡ್ಬೋದು, ಆ ಥರ ಇದೆ. ನಾನು ಹೀಗೆ ವಿಡಿಯೋ ಹಾಕ್ತಾ ಇರ್ತೀನಿ ಕನ್ನಡಿಗರೇ, ಫ್ರೆಂಡ್ಸ್ರೇ. ನೀವು ನಮಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋ ನೋಡ್ತಾಯಿರಿ. ನೆಕ್ಸ್ಟ್ ಇನ್ನೂ ವಿಡಿಯೋ ಹಾಕ್ತಾ ಇರ್ತೀನಿ. ಇನ್ನೂ ಬೇರೆ ಬೇರೆ ಏನೇನೋ ಪ್ಲಾಂಟ್ ಬಗ್ಗೆ ಆಯಿತು, ಆಮೇಲೆ ಈ ಥರ ಟೆಕ್ನಾಲಜಿ ಬಗ್ಗೆ ಆಯಿತು, ಆಮೇಲೆ ಈ ಥರ ಪ್ರಾಡಕ್ಟ್ ತರಿಸಿದ್ದ ಅನ್ಬಾಕ್ಸಿಂಗ್ ಮಾಡೋದಾಯಿತು, ಈ ಥರ ಎಲ್ಲ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಆದರೆ ಟೈಮ್ ಸಿಗಲ್ಲ, ಸ್ವಲ್ಪ ವಾರಕ್ಕೆ 1-2 ಮಾಡಬೇಕು ಅಂತ ನಮಗೂ ಆಸೆ ಇದೆ ವಿಡಿಯೋಸ್ನ. ಆದರೆ ನಮಗೆ ಟೈಮ್ ಸಾಕಾಗಲ್ಲ ಅಂತ ಯಾವಾಗ ಫ್ರೀ ಇರ್ತೀನಿ ಆವಾಗ ಮಾಡಿ ಹಾಕ್ತಾ ಇರ್ತೀನಿ ವಿಡಿಯೋನ. ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಈ ಥರ ಇದೆ. ಜೋಡಿಸೋದೇ ಮುಗಿಯಲ್ಲ ಲಗು, ಅಷ್ಟೊಂದು ವಿಡಿಯೋ ಆಗಿಬಿಟ್ಟಿದೆ ಇದು. ಸ್ವಲ್ಪ ಹೆವಿ ಜಾಸ್ತಿ ಆಯಿತು, 7 ನಿಮಿಷದ ವಿಡಿಯೋ, 7-8 ನಿಮಿಷದ ವಿಡಿಯೋ ಆದಂಗೆ ಆಯಿತು. ನೋಡಿ, ಇವಾಗ ಜೋಡಿಸಿದ್ದೀನಿ, ಇವಾಗ ಫುಲ್ಲಾಯಿತು ಜೋಡಿಸಿ. ಕಾಣುತ್ತಾ ನಿಮಗೆ? ನೋಡಿ, 6 ಜೋಡಿ ಇಡ್ಬೋದು. ಮೇಲೆ ಒಂದು ಇಲ್ಲಿ ಮೇಲೆ ಇದು ಕಾಣುತ್ತಲ್ವ, ಪೈಪ್ ಕಾಣುತ್ತೆ, ಆ ಪೈಪ್ ಕೂಡ ಅದ್ರ ಮೇಲೆ ಒಂದು ಹಲಿಗೆ ಇಟ್ಕೊಂಡು ನೀವು ಮತ್ತೆ ಅಲ್ಲಿ ಇಟ್ಕೋಬೋದು. ಟೋಟಲ್ 8 ಜೊತೆ ಇಟ್ಕೋಬೋದು. ನೋಡಿ, ತರಿಸಿ. ಧನ್ಯವಾದಗಳು.